ವಾಸು ನೋಡು, ಅಭಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಮನೆಗೆ ಎಷ್ಟೆಲ್ಲ ಕೊಟ್ಟು ಕಳಿಸಿದ್ದಾನೆ. ಸರಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಕೂತಿದ್ಯಾ? ಏನಾಯ್ತು? ಸಮರ್ಥ್, ಅದು ನಾಳೆ ಮನೇಲಿ ಅಮ್ಮನ ಸೀಮಂತ ಮಾಡ್ತಿದ್ದೀವಿ. ನಾವೆಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಅಮ್ಮನ ಆಸೆ. ನೀನು ಈ ಥರ ಮಂಕ ಕೂತ್ರೆ ಏನರ್ಥ? ಏನಾಯ್ತು ಹೇಳು. ಅದು ತಾತ ಈ ಮನೆನ ಅಡ ಇಟ್ಟಿದ್ರಲ್ಲ. ಹೌದು, ಸಂಧ್ಯನ ಸಾಲ ತೀರ್ಸೋಕ್ಕೆ ಅಂತ ಮನೆ ಪತ್ರ ಅಡ ಇಟ್ಟಿದ್ರು. ಸಾಲ ಕೊಟ್ಟವರು ಮನೆ ಹತ್ರ ಬಂದಿದ್ರು. ನಾಳೆನೆ ಪೂರ್ತಿ ಹಣನ ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನು, ನಾಳೆನೇ ದುಡ್ಡು ಕೊಡ್ಬೇಕಾ? ಅದು ಹೇಗೆ ಸಾಧ್ಯ? ಇಷ್ಟು ದಿನ ಅದ್ರ ಬಗ್ಗೆ ಏನೋ ಕೇಳೇ ಇಲ್ಲ. ನಾವು ಬಡ್ಡಿ ದುಡ್ಡೆಲ್ಲ ಕರೆಕ್ಟಾಗಿ ಕಟ್ತಿದ್ದೀವಲ್ವಾ? ಕಟ್ತಾನೇ ಇದ್ದೀವಿ ಕಣೋ, ಆದರೆ ಬೇಕು ಅಂತಾನೆ ಖ್ಯಾತೆ ತೆಗೀತಿದ್ದಾರೆ. ಈಗ ಏನು ಮಾಡತ್ತ? ಏನು ಮಾಡೋದು ಬೇಡ. ಈ ವಿಷಯದ ಬಗ್ಗೆ ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಸೋಗ್ಲಾಡಿ, ನಿನಗೆ ನಾ ಹೇಳಿರಲಿಲ್ವಾ ಯಾರಿಗೂ ಈ ವಿಷಯ ಹೇಳಬೇಡ ಅಂತ? ಅಂಥದ್ರಲ್ಲಿ ಅವನು ಬರ್ತಾ ಇದ್ದ ಹಾಗೇನೆ ಬಾಯಿ ಬಿಟ್ಬಿಟ್ಟಿಯಲ್ಲ. ಪಾಪ ಈ ಹೆಂಗಸರ ಬಾಯಲ್ಲಿ ಯಾವ ವಿಷಯನೂ ನಿಲ್ಲೋದಿಲ್ಲ ಅಂತ ಅನಿಸುತ್ತೆ. ತಾತ, ಇಂಥ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡ್ಬೇಕು? ನಿನ್ನಿಂದ ಮಾತ್ರ ಅಲ್ಲ ಕೊಡೋ, ಎಲ್ಲರಿಂದಾನೂ ಈ ವಿಷಯ ಮುಚ್ಚಿಡಬೇಕು. ಮುಖ್ಯವಾಗಿ ಆ ಮನೆಯವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಈ ಸೀಮಂತದ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತಂದರೆ ನೀವೆಲ್ಲರೂ ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ಕೊಂಡು ಇರಬೇಕು. ಅದಕ್ಕೆ ಹೇಳಿದ್ದು, ನೀವು ಈ ವಿಷಯನ ನಿಮ್ಗಳ ತಲೆಯಿಂದ ಕಿತ್ತಾಕಿ ಅಂತ. ಆದರೂ ತಾತ, ಇದನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಾ? ನೋಡು, ಅದಕ್ಕೆ ನಾನು ಹೇಳಿದ್ದು, ಇದು ನಿನಗೂ ಗೊತ್ತಾಗೋದು ಬೇಡ ಅಂತ. ಈ ವಿಷಯ ಇಲ್ಲಿಗೆ ಬಿಟ್ಟು ನಾಳೆ ಸೀಮಂತದ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ, ಅಷ್ಟು ಸಾಕು. ಸರಿ ತಾತ. ಬಸ್ಸು, ನಾನು ತಾತ ಹೇಳಿದ್ಮೇಲೆ ಮುಗೀತು. ನಾವು ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ತಾತ ನಿಭಾಯಿಸ್ತೀನಿ ಅಂತ ಹೇಳಿದಾರಲ್ಲ, ನಾವೆಲ್ಲರೂ ಸೀಮಂತ ಕಾರ್ಯದಲ್ಲಿ ಖುಷಿಯಾಗಿರ್ಬೇಕು. ಅಮ್ಮ ಕೇಳ್ಕೊಂಡಿರೋ ಬೈಕಿನೂ ಅದೇ. ಬಾ, ಏನೇ ಕೆಲಸಗಳಿದ್ರೆ ಮುಗಿಸೋಣ.